ಮನುಷ್ಯನಿಗೆ ಧರ್ಮ ಬೇಕು, ಧರ್ಮಕ್ಕೆ ದಯೆ ಬೇಕು. ಬಸವಣ್ಣವರ ವಚನವನ್ನು ನಾವು ಸ್ಮರಿಸಿಕೊಳ್ಬೇಕು. ದಯವಿಲ್ಲದೆ ಧರ್ಮ ಯಾವುದಯ್ಯ? ದಯವೇ ಬೇಕು, ಸಕಲ ಪ್ರಾಣಿಗಳಲ್ಲೂ ಕೂಡ ದಯವೇ ಧರ್ಮದ ಮೂಲವಯ್ಯ ಅಂತೇಳಿ ಬಸವಣ್ಣವರು ಹೇಳಿದ್ದಾರೆ. ನಾನು ಒಂದು ಮಾತು ಹೇಳ್ತಾ ಇರ್ತೀನಿ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ. ದೇವನೊಬ್ಬ, ನಾಮ ಹಲವು. ಅದರಲ್ಲಿ ನಂಬಿಕೆಯನ್ನು ಇಟ್ಕೊಂಡು ನಾವೆಲ್ಲ ಬದುಕ್ತಾ ಇದ್ದೇವೆ. ನಾವು ಹುಟ್ಟುವಾಗ ಯಾರು ಯಾವ ಜಾತಿ ಹುಟ್ಟಬೇಕು, ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತ ನಾವು ಯಾರು ಅರ್ಜಿ ಹಾಕೊಂಡು ಹುಟ್ಟಲಿಲ್ಲ. ನಮ್ಮ ಗುರುಗಳು ಹೇಳಿದ್ದಾರೆ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ. ಪ್ರತಿಯೊಬ್ಬರು ಕೂಡ ನಮ್ಮ ಸೇವಲರ ಧಾರ್ಮಿಕ ಪುರುಷ, ಕವಿ, ಸಂತ, ಕಾಲಜ್ಞಾನಿ, ಸಮಾಜ ಸುಧಾರಕ ಆಗಿದ್ದಂತ ಇಂಥ ಮಹಾನ್ ಪುರುಷ ರಾಜ್ಯ ಇದು ಅಂತ ಹೇಳ್ಕೊಳ್ಳಿಕ್ಕೆ ನಮ್ಗೆಲ್ಲ ಬಹಳ ಸಂತೋಷ ಆಗ್ತಾ ಇದೆ. ಪ್ರತಿಯೊಬ್ಬ ಸಮಾಜಕ್ಕೂ ಸಾಂಸ್ಕೃತಿಕ ಹಾಗೂ ಧಾರ್ಮಿಕದ ಅಸ್ಮಿತೆ ಇರ್ತದೆ. ಎಲ್ಲ ಧಾರ್ಮಿಕ ಹಾಗೂ ಪುರುಷರ ಸಹಜೀವನದಲ್ಲೂ ಕೂಡ ಸಮಾಜದ ಒಳದಿಗೋಸ್ಕರ ನಾವೆಲ್ಲ ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ನಾನು ಈಗ ತಾನೇ ಹಾವೇರಿಯಿಂದ ಒಂದು ನಮ್ಮ ಸರ್ಕಾರ ನಿನ್ನೆಗೆ 1,000 ದಿನ ಆಗಿದೆ. ಭೂಮಿ ಗ್ಯಾರಂಟಿ ಕಾರ್ಯಕ್ರಮ ಮುಗಿಸಿ ಬಹಳ ಪ್ರೀತಿಯಿಂದ ಅಭಿಮಾನದಿಂದ ನನ್ನ ಜನ, ನನ್ನನ್ನ ಬೆಂಬಲಿಸಿದಂತ ಜನ, ನನಗೆ ಪ್ರೀತಿ ಕೊಟ್ಟಂತ ಜನ, ನನ್ನ ಸಾಕಿದ ಜನ, ಲಮ್ಮಾರಣ ಜನ ಜೊತೆಯಲ್ಲಿ ಇದ್ದೇನೆ ಅಂತ ಹೇಳಲಿಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ. ಕೆಲವು ನನ್ನ ಯುವಕರು ಬಹಳ ಪ್ರೀತಿಯಿಂದ ಗೋ ಬ್ಯಾಕ್ ಅಂತ ಹೇಳ್ತಾ ಇದ್ದೀರಿ. ಬಹಳ ಸಂತೋಷ. ನಿಮ್ಮ ಗೋ ಬ್ಯಾಕ್ ಸ್ವೀಕಾರ ಮಾಡಿದ್ದೇನೆ. ಆದರೆ ವೇದಿಕೆಯಲ್ಲಿರುವಂತ ನಮ್ಮ ರಾಘವೇಂದ್ರ ಅವರು, ರೇಣುಕಾಚಾರ್ಯರವರು, ರಾಜೂರವರು, ವೇದಿಕೆಯಲ್ಲಿರುವಂತ ಎಲ್ಲರ ಗಣ್ಯರು ಡಿಕೆ ಕಮ್ ಬ್ಯಾಕ್ ಅಂತ ಕರೆದಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಒಂದು 100 ಜನ ಕಿರ್ಚಾಡ್ಬೋದು. ಈ 100 ಜನ ಕಿರ್ಚಾಡೋರ್ಗೆ ಜಗ್ಗೋ ಮಗ ಈ ಡಿಕೆ ಶಿವಕುಮಾರ್ ಅಲ್ಲ. ಇಲ್ಲಿರುವಂತ ಸಾವಿರಾರು ಜನ ಈ ಡಿಕೆ ಶಿವಕುಮಾರ್ ನನ್ನ ತತ್ವ, ನಿಷ್ಠೆ, ಸಿದ್ಧಾಂತ ನಿಮ್ಗೆಲ್ಲ ಗೊತ್ತಿಲ್ಲ. ಇವತ್ತು ನಿಮ್ಮ ಸಮಾಜಕ್ಕೆ ಏನಾರು ಅನ್ಯಾಯ ಆಗ್ತಿದ್ದಾಗ ರಾಜೂರಿದ್ದಾರೆ ಕೇಳಿ. ಡಿಕೆ ಶಿವಕುಮಾರ್ ಒಬ್ಬರೇ ನಿಮ್ಮ ಪರವಾಗಿ ನಿಂತ್ಕೊಂಡು ಹೋರಾಟವನ್ನು ಮಾಡಿದವರು. ಇದನ್ನ ಯಾರು ಕೂಡ ಇತಿಹಾಸವನ್ನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇತಿಹಾಸ ಮರ್ತವನು ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹಂಗೆ ಇವತ್ತು ಕೂಡ ನಿಮ್ಗೆ ರಾಜಕಾರಣ ಮಾಡ್ಬೇಕಾದ್ರೆ ಬೇರೆ ವೇದಿಕೆ ಇದೆ. ರಾಜಕಾರಣದಲ್ಲಿ ಧರ್ಮ ಇರಬೇಕೆ ಹೊರತು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಅನ್ನೋದಂತ ನಾನು. ಆದ್ರಿಂದ ಇವತ್ತು ನಾನು, ನಮ್ಮೆಲ್ಲ ನಾಯಕರುಗಳು ಈ ಲಂಬಾಣಿ ಜನಾಂಗದ ಹೃದಯದಲ್ಲಿ ಆ ಜನ ಕೊಟ್ಟಂತ ಶಕ್ತಿ. ಇವತ್ತು ಕನಕಪುರದಲ್ಲಿ ಎಲೆಕ್ಷನ್ ನಿಂತಿದೆ. 1,23,000 ಹಂತದಿಂದ ಗೆಲ್ಲಿಸಿದ್ರು. 100ಕ್ಕೆ 100 ಲಂಬಾಣಿ ಜನಾಂಗ ಮತ್ತು ಎಲ್ಲ ಪರಿಷ್ಠ ಜಾತಿ, ಪರಿಷ್ಠ ಪಂಗಡದವರು ನನಗೆ ಮತವನ್ನ ಕೊಟ್ಟಂತ ಇತಿಹಾಸ ಈ ಕನಕಪುರ ಕ್ಷೇತ್ರದಲ್ಲಿದೆ. ನೀವು ಕೇಳಿ. ಆ ಪ್ರೀತಿಯಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ತಾವು ಚಿಂತೆ ಮಾಡೋದು ಬೇಡ. ರಾಜು ನನ್ನ ಆತ್ಮೀಯ ಸ್ನೇಹಿತರು, ಅವರೆಲ್ಲ ಸ್ನೇಹಿತರುಗಳು. ನೀವು ಹೋರಾಟ ಮಾಡೋದು ತಪ್ಪು ಅಂತ ಹೇಳುದಿಲ್ಲ. ಯಾವ ಸಂದರ್ಭದಲ್ಲಿ ಏನು ಹೋರಾಟ ಮಾಡಬೇಕು ಆ ಹೋರಾಟ ಮಾಡಬೇಕು. ಈ ಧಾರ್ಮಿಕ ಸಭೆಯಲ್ಲಿ ಮಾಡೋದ್ರಿಂದ ನಿಮ್ಗೇನು ಪ್ರಯೋಜನ ಆಗುದಿಲ್ಲ.
ಇವತ್ತೇನಾದ್ರು ಅನುಕೂಲ ಆಗ್ಬೇಕು ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಹಿಂದೆ ರಾಥೋಡ್ ಅವರ ಕಾಲದಲ್ಲಿ, ಕೆ.ಟಿ. ರಾಥೋಡ್ ಅವರ ಕಾಲದಲ್ಲಿ ನಿಮ್ಮನ್ನ ಎಸ್ಟಿಗೆ ಸೇರಿಸಿ ತಾಂಡೆ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿ ನಿಮ್ಮ ಬದುಕಿಗೆ ಹೊಸ ರೂಪವನ್ನು ಕೊಟ್ಟಂತ ಯಾವ್ದಾದ್ರು ಒಂದು ಸರ್ಕಾರ ಇತ್ತು ಅಂದ್ರೆ ಇದು ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಯಾರು ಕೂಡ ಇತಿಹಾಸವನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನೀವು ಯಾರು ಏನೇ ಗೋ ಬ್ಯಾಕ್ ಅಂತ ಹೇಳಿದ್ರು ಈ ಡಿ.ಕೆ. ಶಿವಕುಮಾರ್ ಜಗ್ಗ ಮಗ ಅಲ್ಲ. ರಾಜುಗೂ ಗೊತ್ತಿದೆ, ಎಲ್ಲರಿಗೂ ಕೂಡ ಗೊತ್ತಿದೆ. ಆದ್ರಿಂದ ನಾನು, ವೈದ್ಯರವರು, ಬೋಸರಾಜ್ ಅವರು, ನಿಮ್ಮ ಡೆಪ್ಯೂಟಿ ಸ್ಪೀಕರ್ ಅವರು, ನಮ್ಮ ಸಂಸತ್ ಸದಸ್ಯರುಗಳು, ನಮ್ಮ ಹೈಕೋರ್ಟ್ ಜಡ್ಜ್ ಸಾಹೇಬರು, ಈ ವೇದಿಕೆಯಲ್ಲಿರುವಂತೆಲ್ಲ ಪಕ್ಷಾತೀತವಾಗಿರುವಂತ ಗಣ್ಯರು, ನಾವೆಲ್ಲ ನಿಮ್ಮ ಜೊತೆಲಿ ಇದ್ದೇವೆ. ನಿಮ್ಮ ಬದುಕಿನಲ್ಲಿ ನಿಮಗೆ ನ್ಯಾಯವನ್ನು ಕೊಡಿಸುವಂತ ಕೆಲಸವನ್ನು ಮಾಡ್ತೇವೆ. ಇದು ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೇವೆ. ರಾಜಕಾರಣ ಎಲೆಕ್ಷನ್ ಇದ್ದಾಗ ಮಾಡೋಣ. ಇಷ್ಟು ಮಾತನ್ನು ಹೇಳಿ ತಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸಿ, ನೀವು ಗೋ ಬ್ಯಾಕ್ ಅನ್ನೋದಕ್ಕೆ ನಮಗೆ ಕಮ್ ಬ್ಯಾಕ್ ಅನ್ನೋ ಜನ ಜಾಸ್ತಿ ಇದ್ದಾರೆ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸೇವಾಲಾಲ್. ಇವತ್ತಿನ ಈ ಕಾರ್ಯ